ನೀವ್ ಗೆದ್ದಾಗ ಬೆಂತಟ್ಟೋ ಜನ ನೀವ್ ಸೋತಾಗ ಸಂಭ್ರಮಿಸ್ತಾರೆ. ಸೊ ನೀವ್ ಗೆಲ್ಲಿ ಸೋಲ್ಲಿ ಜನ ಮಾತಾಡೋದ್ ಮಾತ್ರ ನಿಲ್ಸಲ್ಲ. ಈ ಒಂದು ವಿಷಯದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಕೇಳಿ. ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ. ಅವನು ಒಂದ್ ಕುದುರೆನ ಕೊಂಡ್ಕೊಂಡಿರ್ತಾನೆ. ಆದ್ರೆ ಕೊಂಡ್ಕೊಂಡಿದ್ ನೆಕ್ಸ್ಟ್ ಡೇನೆ ಆ ಕುದುರೆ ಓಡ್ ಹೋಗ್ಬಿಡುತ್ತೆ. ಆಗ ಜನ ಎಲ್ಲ ಇವನ ಹತ್ರ ಬಂದು, ಏನ್ ಹಣೆ ಬರ ನಿಂದು, ತಗೊಂಡಿನ್ನು ಒಂದ್ ದಿನ ಆಗಿಲ್ಲ ಆಗ್ಲೇ ಕುದುರೆ ಓಡೋಗ್ಬಿಡ್ತಲ್ಲಯ್ಯ, ದರಿದ್ರ ಹಣೆ ಬರ ನಿಂದು ಅಂತ ಹೇಳ್ತಾರೆ. ಆಗ ರೈತ ಹೇಳ್ತಾನೆ, ಇರ್ಬಹುದು, ಇಲ್ದನೇನೋ ಇರ್ಬಹುದು ಅಂತ. ನೆಕ್ಸ್ಟ್ ಡೇ ಅದೇ ಕುದುರೆ ತನ್ ಜೊತೆ ಇನ್ನು 3 ಶಕ್ತಿಶಾಲಿ ಕುದುರೆಗಳನ್ನ ಕಾಡಿಂದ ಕರ್ಕೊಂಡ್ ಬರುತ್ತೆ. ಆಗ ಜನ ಎಲ್ಲ ಓಡ್ ಬಂದು, ಏನ್ ಅದೃಷ್ಟನಯ್ಯ ನಿಂದು ಆ ಅಂತ ಹೇಳ್ತಾರೆ. ಆಗ್ಲೂ ಕೂಡ ರೈತ ಹೇಳ್ತಾನೆ, ಇರಬಹುದು, ಇಲ್ದಲೇನು ಇರಬಹುದು ಅಂತ. ಅದಾದ್ಮೇಲೆ ಒಂದಿನ ರೈತನ ಮಗ ಕುದುರೆ ಮೇಲೆ ಸವಾರಿ ಮಾಡ್ಬೇಕಾದ್ರೆ ಬಿದ್ದು ಕಾಲ್ ಮುರ್ಕೋತಾನೆ. ಆಗ ಜನ ಮತ್ತೆ ಓಡ್ ಬರ್ತಾರೆ, ನಿನ್ ಟೈಮೇ ಸರಿ ಇಲ್ಲ ಮರಾಯ ಅಂತ ಅಂತಾರೆ. ಆದ್ರೆ ಮರುದಿನಾನೇ ಸೈನ್ಯಕ್ಕೆ ಯುದ್ಧ ಮಾಡೋದಿಕ್ಕೆ ಗಂಡ್ ಮಕ್ಳು ಬೇಕು ಅಂದ್ಬಿಟ್ಟು ಆ ಊರಲ್ಲಿರೋ ಎಲ್ಲಾ ಗಂಡ್ ಮಕ್ಳನ್ನ ಸೈನಿಕರು ಬಂದು ಕರ್ಕೊಂಡ್ ಹೋಗ್ತಾರೆ, ರೈತನ ಮಗನ ಬಿಟ್ಟು. ಯಾಕಂದ್ರೆ ಅವ್ನ್ ಕಾಲ್ ಪೆಟ್ಟಾಗಿರುತ್ತೆ. ಆಗ ಜನ ಮತ್ತೆ ಓಡ್ ಬಂದ್ ಹೇಳ್ತಾರೆ, ನೀನ್ ಅದೃಷ್ಟನೋ ಅದೃಷ್ಟ ಬಿಡಪ್ಪ, ಟೈಮ್ ತುಂಬಾ ಚೆನ್ನಾಗಿದೆ ಅಂತ. ಪ್ರತಿ ಸಲ ಜನ ಮಾತಾಡೋತಿಗೂ ರೈತ ಹೇಳೋದ್ ಒಂದೇ, ಇರ್ಬಹುದು, ಇಲ್ದಲ್ಲೇನು ಇರ್ಬಹುದು ಅಂತ. ಸೊ ನಾವು ಈ ರೈತನ್ ತರ ಇರ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ನಮ್ಮನ್ನ ಹೊಗಳೋ ಜನ ನಾಳೆ ತೆಗಳುತ್ತಾರೆ, ಇವತ್ತು ನಮ್ಮನ್ ಬೈಯೋ ಜನ ನಾಳೆ ಸನ್ಮಾನ ಮಾಡ್ತಾರೆ. ಜನ ಹುಟ್ಟಿರೋದೇ ಮಾತಾಡೋದಕ್ಕೆ ಅಂತ ಅಂದ್ಮೇಲೆ ಅಂಥವ್ರ ಮಾತಿಗೆ ಯಾಕೆ ಕಿವಿ ಕೊಡ್ತೀರಾ? ನಿಮ್ ದಾರಿ ನಿಮಗ್ ಗೊತ್ತಿದೆ, ನೀವ್ ಸಾಕ್ತಾ ಹೋಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಕಥೆ ಇಷ್ಟ ಆಗಿದ್ರೆ ಇಷ್ಟ ಆಯ್ತು ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ.